ರಿಯಲ್ ವರ್ಲ್ಡಲ್ಲಿ ಯೂಸ್ ಮಾಡಿ ರೈಡ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು. ಬಿಕಾಸ್ ಓಡಿಸೋದೇ ಕಂಪ್ಲೀಟ್ ಡಿಫ್ರೆಂಟ್ ಫೀಲಿಂಗು. ಟರ್ಬೋ ಮೋಡ್ ಬಂದಿದೆ, ಆನ್ ಆಗಿದೆ, ಎಲ್ಲ ಹೇಳುತ್ತೆ ಅದು ಕನ್ನಡದಲ್ಲಿ. ಸೊ ಪರ್ಫಾರ್ಮೆನ್ಸ್ ನೋಡ್ತೀರಾ ಅಂತಂದರೆ ನಿಮಗೆ ಕೂತ ತಕ್ಷಣ ಇದು ಫುಲ್ಲು ಸ್ಪೋರ್ಟ್ಸ್ ಸ್ಕೂಟರ್ಗಳು ಅಗ್ರೆಸಿವ್ ಆಗಿ ಆ ಫೀಲ್ ಕೊಡುತ್ತೆ ನೋಡಿ ನಿಮಗೆ ಇನ್ಸ್ಟೆಂಟಾಗಿ. ಆ ಥರ ಇಲ್ಲ, ಸ್ಮೂತಾಗಿದೆ, ಲೀನಿಯರ್ ಆಗಿದೆ. ಅಂದರೆ ಫ್ಯಾಮಿಲಿಗೆ ಚೆನ್ನಾಗಿದೆ. ಬಟ್ ನೀವು ಫುಲ್ಲು ಅಗ್ರೆಸಿವ್ ಆಗಿ ತಕ್ಷಣ ಆ ಫೀಲ್ ಬೇಕು ಅಂತಂದರೆ ನಿಮಗೆ ಆ ಥರ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಒಟ್ಟು 3 ಮೋಡ್ ಬರುತ್ತೆ: ರೇಂಜು, ಪವರು, ಟರ್ಬೋ. ರೇಂಜು ನಿಮಗೆ ಬೇಸಿಕಲಿ ಜಾಸ್ತಿ ರೇಂಜ್ ಬರುತ್ತೆ, 50 kmph ನಿಮಗೆ ಟಾಪ್ ಸ್ಪೀಡು. ಇನ್ನು ಪವರ್ ಮೋಡ್ ಹೋದರೆ ನಿಮಗೆ ಅದು ಬ್ಯಾಲೆನ್ಸ್ಡು, ಸಿಟಿಗೆ ಬೆಸ್ಟು, 70 kmph ನಿಮಗೆ ಟಾಪ್ ಸ್ಪೀಡು. ಪವರ್ಗೆ ಟರ್ಬೋಗೆ ನಿಮಗೆ ಪವರಲ್ಲಿ ಡಿಫ್ರೆನ್ಸ್ ಇಲ್ಲ, ಬಟ್ ಟರ್ಬೋ ನಿಮಗೆ ಟಾಪ್ ಸ್ಪೀಡು 90 kmph ತನಕ ಹೋಗುತ್ತೆ. ನಾವು ನೋಡ್ದಂಗೆ 95 ತನಕ ರೀಚ್ ಆಯಿತು ಸ್ಪೀಡ್ಸು. ಸೊ ಇದು ನಿಮಗೆ ಮೇಯ್ನು ಮೋಡ್ಸಲ್ಲಿ ಡಿಫ್ರೆನ್ಸ್ ಇರೋದು. ಇನ್ನೊಂದೇನೆಂದರೆ ಈ ಗಾಡಿಯಲ್ಲಿ ನಿಮಗೆ 60V ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದಾರೆ ಇನ್ಸ್ಟೆಡ್ ಆಫ್ 48. ಇದರಿಂದ ನಿಮಗೆ ಮೇಯ್ನ್ ಡಿಫ್ರೆನ್ಸ್ ಆಗೋದಂತ ಹೇಳಿದ್ರೆ ಗಾಡಿ ಪವರ್ ಕನ್ಸಂಪ್ಷನ್ ಯಾವ ಥರ ಮಾಡುತ್ತೆ ಅನ್ನೋದು. ಸೊ ಇದು ಸ್ವಲ್ಪ ಪವರ್ ಕನ್ಸಂಪ್ಷನ್ ಕಮ್ಮಿ ಯೂಸ್ ಮಾಡುತ್ತೆ, ಹಾಗಾಗಿ ನಿಮಗೆ ರೇಂಜ್ ಕೂಡ ಡೀಸೆಂಟಾಗಿ ಬರುತ್ತೆ. ಇದು 2.6 kWh ಬ್ಯಾಟ್ರಿ ಬರೋದು. ರೇಂಜು ರಿಯಲ್ ವರ್ಲ್ಡಲ್ಲಿ ನಿಮಗೆ 105 km ಅಂತ ಹೇಳ್ತಾರೆ ಇವರು. ಸೊ ನಾವು ಟರ್ಬೋ ಮಾಡಲ್ ಹಾಕ್ಕೊಂಡು ಸುಮಾರು ದೂರ ಓಡಿಸಿದ್ವಿ ಇವಾಗ, ಹಾಗಾಗಿ ರೇಂಜು ಈ ಥರ ಬಂದಿದೆ. ಬಟ್ ಸಿಟಿಯಲ್ಲಿ ರೈಡ್ ಮಾಡೋದಕ್ಕೆ ನಿಮಗೆ ಈ ಥರ ಕಂಫರ್ಟ್ ವೈಸು ಹೋಗೋದಕ್ಕೆ ಎಲ್ಲ ಪ್ರತಿಯೊಂದೂ ಚೆನ್ನಾಗಿದೆ ಓವರಾಲು. ಇನ್ನೊಂದು ಫೀಚರ್ಸು ತುಂಬಾ ಇದೆ ನಿಮಗೆ. ಇದು ಸ್ಮಾಲ್ ಥಿಂಗ್ಸು, ರಿವರ್ಸ್ ಮೋಡು, ಕ್ರೂಸ್ ಕಂಟ್ರೋಲು, ಹಾಗೆಯೇ ಗಾಡಿ ನೀವು ಟ್ರಾಫಿಕಲ್ಲೆಲ್ಲ ನಿಲ್ಲಿಸಿದಾಗ ಸ್ಟಾರ್ಟ್ ಬಟನ್ ಹೊತ್ತು ನೀವು ನ್ಯೂಟ್ರಲ್ಗೆ ಹಾಕ್ಕೊಬೋದು. ಸೊ ಮಕ್ಕಳು ಯಾರಾದರೂ ಇದ್ದು ತಿರುಗಿಸ್ಬಿಡ್ತಾರೆ ಆಕ್ಸಿಲರೇಷನ್ ಒಂದೊಂದ್ಸರಿ ಅನ್ನೋಂಥ ಆ ಟೆನ್ಷನ್ ಇರೋದಿಲ್ಲ ನಿಮಗೆ. ಇದರಲ್ಲಿ LFP ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಇದು ಸೇಫು ಕಂಪೇರ್ ಟು NMC ಟೆಕ್ನಾಲಜಿ. ಸೊ ಇದು ಏನಂತಂದರೆ ನಿಮಗೆ ಇನ್ನೂ ಚೆನ್ನಾಗಿದೆ ಥರ್ಮಲ್ ಸ್ಟೆಬಿಲಿಟಿ, ಜೊತೆಗೆ ನಿಮಗೆ ಲೈಫ್ ಸ್ಪ್ಯಾನ್ ಕೂಡ ಇನ್ನೂ ಜಾಸ್ತಿ ಬರುತ್ತೆ. ಅದರಲ್ಲೂ ನಮ್ಮ ಇಂಡಿಯನ್ ಕಂಡೀಷನ್ಸ್ ಯಾವ ಥರ ಇದೆ, ಎಷ್ಟು ಎಕ್ಸ್ಟ್ರೀಮ್ ಇರುತ್ತೆ ನಿಮಗೆ ಗೊತ್ತು. ಅವಾಗ ಇದು ಇನ್ನೂ ಸೇಫ್ ಅಂತಲೂ ಅನ್ಬೋದು, ಜೊತೆಗೆ ನಿಮಗೆ ಓವರ್ ಆಲ್ ಪೀಸ್ ಆಫ್ ಮೈಂಡ್ ಇರುತ್ತೆ. ಕೈನೆಟಿಕ್ಕು ಅದಲ್ಲದೆ ನಮ್ಮ ಇಂಡಿಯನ್ಸ್ಗೆ ಮುಂಚೆ ಇದ್ದಂಥ ಗಾಡಿ ಓಲ್ಡ್ ಮೆಮರೀಸ್ನ ತರುತ್ತೆ. ಹಾಗೆಯೇ ಈ ಹೊಸ ಕೈನೆಟಿಕ್ಕು ಹೊಸ ಜನ್ರೇಷನ್ಗೆ ಇನ್ನೂ ಹೊಸ ಮೆಮರೀಸ್ನ ತರಲಿ. ದ ಲೆಜೆಂಡ್ ಈಸ್ ಜೆನ್ಯೂನ್ಲಿ ರಿಬಾರ್ನ್ ಹಿಯರ್.